ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಧರ್ಮಸ್ಥಳದ ಯುವತಿ ಪಂಜಾಬ್ನಲ್ಲೇನು ನಿಗೂಢವಾಗಿ ಮೃತಪಟ್ಟರು. ಆ ಘಟನೆಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಲಭ್ಯ ಆಗ್ತಾ ಇದೆ. ಏರೋಸ್ಪೇಸ್ ಉದ್ಯೋಗಿಯಾಗಿರುವಂತಹ ಆಕಾಂಕ್ಷಾ ನಾಯರ್ ಮೃತಪಟ್ಟಿರೋದು. ಕಾಲೇಜಿನ ಸರ್ಟಿಫಿಕೇಟ್ ಪಡೆಯೋದಕ್ಕೆ ಅಂತ ಹೋಗಿರ್ತಾರೆ ಆಕಾಂಕ್ಷಾ. ಪಂಜಾಬ್ನ LCU ಪಗ್ವಾಡ ಕಾಲೇಜಿನಲ್ಲಿ ಆಕೆ ವ್ಯಾಸಂಗ ಮಾಡ್ತಾ ಇದ್ರು. 6 ತಿಂಗಳಿಂದ ಏರೋಸ್ಪೇಸ್ ಇಂಜಿನಿಯರಿಂಗ್ ಕೆಲಸ ಮಾಡ್ತಾ ಇದ್ರು. ಜಪಾನ್ಗೆ ಹೋಗೋ ಸಲುವಾಗಿ ಕಾಲೇಜ್ಗೆ ಹೋಗಿರ್ತಾರೆ. ಸರ್ಟಿಫಿಕೇಟ್ ಪಡೆದು ಮನೆಗೆ ಕರೆ ಮಾಡಿ ಕೂಡ ತಿಳಿಸಿದ್ರು ವಿದ್ಯಾರ್ಥಿನಿ. ಪಂಜಾಬ್ನ ಜಲಂಧರ್ ಪೊಲೀಸರಿಂದ ಆಕೆ ಸಾವನ್ನಪ್ಪಿರೋ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ. ಬೋಳಿಯಾರದ ಸುರೇಂದ್ರ ಮತ್ತು ಸಿಂಧು ದೇವಿಯವರ ಪುತ್ರಿ ಆಕಾಂಕ್ಷಾ 3ನೇ ಮಹಡಿಯಿಂದ ಬಿದ್ದು ಆಕೆ ಮೃತಪಟ್ಟರು ಅನ್ನುವಂತಹ ಮಾಹಿತಿ. ಹೇಗಾಯ್ತು ಆಕೆ ಸಾವು? ನಿಗೂಢವಾಗಿ ಸಂಭವಿಸಿದೆ. ಧರ್ಮಸ್ಥಳದ ಯುವತಿ ಆಕೆ. TV9ಗೆ ಮೃತ ಆಕಾಂಕ್ಷಾ ತಂದೆ ಸುರೇಂದ್ರ ನಾಯರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವು ಇನ್ನೂ ಪಂಜಾಬ್ಗೆ ತಲುಪಿಲ್ಲ, ದೆಹಲಿಯಲ್ಲಿದ್ದೇವೆ. ಪಂಜಾಬ್ ಪೊಲೀಸರು ಮಗಳ ಸಾವಿನ ಬಗ್ಗೆ ಏನೂ ಹೇಳಿಲ್ಲ, ನೀವು ಬನ್ನಿ ಅಂತಷ್ಟೇ ಹೇಳಿದ್ದಾರೆ. ನಾವು ಹೋಗ್ತಾ ಇದ್ದೀವಿ. ನಿನ್ನೆ ಬೆಳಿಗ್ಗೆ ವಿಷಯ ಗೊತ್ತಾಯಿತು. 11:30 ಸುಮಾರಿಗೆ ಫೋನ್ ಮಾಡಿ ನಮಗೆ ವಿಷಯ ತಿಳಿಸಿದ್ರು. ಜರ್ಮನಿಗೆ ಹೋಗಬೇಕು ಅಂತೇಳಿ ಮಗಳು ಎಲ್ಲಾ ತಯಾರಿ ಮಾಡಿದ್ದು. 2 ವರ್ಷದ ಕೋರ್ಸ್ಗಾಗಿ ಜರ್ಮನಿಗೆ ಹೋಗಿ ತಯಾರಿ ಮಾಡ್ತಾ ಇದ್ದು. ಜರ್ಮನಿಗೆ ಹೋಗಬೇಕು ಅನ್ನುವಂಥದ್ದಕ್ಕೆ ತಯಾರಿ ನಡೀತಾ ಇತ್ತು. ಕಾಲೇಜಿನಲ್ಲಿ ಏನೋ ನಡೆದಿದೆ, ಏನಂತ ನಮಗೆ ಗೊತ್ತಿಲ್ಲ. ಕಾಲೇಜು ಆಡಳಿತ ಮಂಡಳಿ ಬಗ್ಗೆನೇ ಅನುಮಾನ ಇದೆ ಅಂತ ಪೋಷಕರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. TV9 ಜೊತೆ ಮಾತನಾಡಿದ್ದಾರೆ. ಹಾಗೆ ಅವಳದ್ದು ಸರ್ಟಿಫಿಕೇಟ್ ತೆಗಿಲಿಕ್ಕೆ ಅಂತ ಎಲ್ಲ ಅವಳು ಆನ್ಲೈನ್ ದುಡ್ಡು ಕಟ್ಟಿ ಸರ್ಟಿಫಿಕೇಟ್ ಅನ್ನು ಸ್ವಲ್ಪ ಜನ ಲೆಕ್ಚರ್ಸ್ ಕಳಿಸಿಕೊಟ್ಟಿದ್ದಾರೆ. ಹಾಗೆ ಕಳಿಸಿಕೊಟ್ಟು ಮತ್ತೊಂದು ಲೆಕ್ಚರ್ ಅಲ್ಲಿ ಕೇಳುವಾಗ ನೀವು ಹಾಗೆಲ್ಲ ಕಳಿಸ್ಲಿಕ್ಕೆ ಆಗುದಿಲ್ಲ, ನೀನು ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರು. ಹಾಗೆ ಗುರುವಾರ ಸಂಜೆ ಅಲ್ಲಿಂದ ಹೊರಟೆ. ಶುಕ್ರವಾರ ರಜೆ ಕೇಳಿದ್ಳಂತೆ. ಅವರಿಗೆ ಶನಿವಾರ ಆಯ್ತಾರ ರಜೆ, ಶುಕ್ರವಾರ ರಜೆ ಇಲ್ಲಲ್ಲ. ಹಾಗೆ ಶುಕ್ರವಾರ ರಜೆ ಕೇಳಿ ಅಲ್ಲಿಂದ ಗುರುವಾರ 10 ಗಂಟೆ ರಾತ್ರಿ ಡೆಲ್ಲಿಯಿಂದ ಬಸ್ಸಿಗೆ ಬಂದು ಪಂಜಾಬ್ಗೆ ಬೆಳಿಗ್ಗೆ 4:45 5 ಗಂಟೆಗೆ ಮುಟ್ಟಿದ್ದಾನೆ. ಅಲ್ಲಿಂದ ಅವತ್ತು 9 ಗಂಟೆಗೆ ನಾನು ಆಫೀಸ್ಗೆ ಹೋದ್ರು ಲೆಕ್ಚರ್ ಹತ್ರ. ಹೋಗುವಾಗ ಅವ್ರು ಹೇಳಿದ್ರು, ನೀನು ಇವತ್ತು ಆಗುದಿಲ್ಲ, ನಾಳೆ ಬಾ ಅಂತ ಹೇಳಿದ್ರಂತೆ. ಹಾಗೆ ಅವಳ ಫ್ರೆಂಡ್ಸ್ನ ರೂಮ್ ಮುಂಚೆ ಅಲ್ಲೇ ಕಳ್ಸಲ್ಲ, 3 ವರ್ಷ ಅಲ್ಲೇ ಕೋಚಿಂಗ್ ಮಾಡಿದ್ದವಳು. ಏರೋಸ್ಪೇಸ್ ಮಾಡಿದ ಅದೇ ಕಾಲೇಜಲ್ಲಿ 4 ವರ್ಷ ಕೋರ್ಸು. 1 ವರ್ಷ ಕೊರೋನಾ ಟೈಮಲ್ಲಿ ಮನೇಲಿ ಆನ್ಲೈನ್ ಇತ್ತು. 3 ವರ್ಷ ಅಲ್ಲೇ ಮಾಡಿದ್ದು. ಹಾಗೆ ಅಲ್ಲಿಂದ ನಾಳೆ ಬಾ ಅಂತ ಹೇಳಿದ್ರು. ಮರುದಿನ ಶನಿವಾರ 9 ಗಂಟೆಗೆ ಅವಳ ಫ್ರೆಂಡು ಬೈಕಲ್ಲಿ ಕೊಂಡೋಗಿ ಬಿಟ್ಟ ಹುಡುಗ. ಬಿಟ್ಟು ಕಾಲೇಜಿಗೆ ಹೋಗಿದ. ಮತ್ತೆ 11 ಗಂಟೆಗೆ ಸ್ವಲ್ಪ 11:30ಗೆ ಮೆಸೇಜ್ ಮಾಡಿ, ಮಗಳೇ ನೀನು ಎಲ್ಲಿದ್ದಿ ಅಂತ. ಆಮೇಲೆ ನಾನು ಕಾಲೇಜಲ್ಲಿ ಲೆಕ್ಚರ್ ಹತ್ರ ಇದ್ದೇನೆ ಅಂತ ಮೆಸೇಜ್. ಈ ಘಟನೆ ಕುರಿತಂತೆ ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಪೃಥ್ವಿ ಈಗ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ಆಕಾಂಕ್ಷಾ ಸಾವು ಹಲವಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. ಅವರ ಪೋಷಕರು ಕೂಡ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ದಕ್ಕಿದ್ದಂತೆ ಆಕೆ ಕಾಲೇಜಿಗೆ ಹೋದವಳು ಮೃತಪಡ್ತಾಳೆ ಅಂತಂದ್ರೆ ಏನರ್ಥ? 3ನೇ ಮಹಡಿಯಿಂದ ಬಿದ್ಲು ಅಂತಂದ್ರೆ ಎಲ್ಲಂತೆ, ಏನಾಯ್ತಂತೆ? ಆ ಪೊಲೀಸರಿಂದ ಏನೇನ್ ಮಾಹಿತಿಗಳು ಲಭ್ಯ ಆಗ್ತಾ ಇದೆ? ಜೊತೆಗೆ ಆಕಾಂಕ್ಷಾ ಕುರಿತಂತೆ ಏನ್ ಅಪ್ಡೇಟ್ಸ್ ಇದೆ? ಖಂಡಿತ ಪ್ರತಿಮಾ, ಬಟ್ ಇದೊಂದು ನಿಗೂಢ ಸಾವು ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ನಿನ್ನೆ ಸಿಕ್ಕಂಥ ಮಾಹಿತಿ, ಅಂದರೆ ಅವರಿಗೆ ಸಂಜೆ ಸಂದರ್ಭದಲ್ಲಿ ಸಿಕ್ಕಂಥ ಮಾಹಿತಿ 3ನೇ ಮಹಡಿ ಅಂತೇಳಿ. ಇವಾಗ 4ನೇ ಮಹಡಿಯಿಂದ ಆಕೆ ಬಿದ್ದಿದ್ದಾಳೆ, ಕಾಲೇಜಿನ 4ನೇ ಮಹಡಿಯಿಂದ ಆಕೆ ಬಿದ್ದಿದ್ದಾಳೆ ಅನ್ನೋ ಮಾಹಿತಿಯನ್ನು ಈಗ ಪೊಲೀಸರು ಕೊಡ್ತಾ ಇರುವಂಥದ್ದು. ಅಂದರೆ ಪೋಷಕರಿಗೆ ಜಲಂಧರ್ ಪೊಲೀಸರು ಸರಿಯಾದ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಅಂದರೆ 4ನೇ ಮಹಡಿಯಿಂದ ಕಾಲೇಜಿನಿಂದ ಬಿದ್ದಿದ್ದಲ್ಲೇ ಡೆತ್ ಆಗಿದ್ದಾಳೆ, ಸೊ ನೀವು ಬನ್ನಿ ಇಲ್ಲಿಗೆ ಬಂದು ಮಾತಾಡಿ, ಉಳಿದಿದ್ದೇನು ಡೀಟೇಲ್ ಹೇಳಲ್ಲ ಅಂತ ಅವ್ರಿಗೆ ಹೇಳಿದ್ದಾರೆ ಅಂತೇಳಿ ಸ್ವಂತ ಅವರ ತಂದೆ ಸುರೇಂದ್ರ ಅವರೇ TV9 ಜೊತೆ ಮಾತಾಡ್ತಾ ಹೇಳಿರುವಂಥದ್ದು. ಸದ್ಯಕ್ಕೆ ಇಲ್ಲಿ ಒಂದು ನಿಗೂಢತೆ ಕಂಡು ಬರ್ತಾ ಇರುವಂಥದ್ದು. ಯಾಕೆಂತ ಹೇಳಿದ್ರೆ ಆಕೆ ಡೆಲ್ಲಿಯಲ್ಲಿ ಸ್ಪೈಸ್ ಜೆಟ್ನಲ್ಲಿ ಏರೋನಾಟಿಕ್ ಇಂಜಿನಿಯರ್ ಆಗಿರ್ತಾಳೆ. ಸೊ ಅದಾದ ಬಳಿಕ ಜರ್ಮನಿಗೆ 2 ವರ್ಷ ಕೋರ್ಸ್ ಹೋಗಬೇಕು ಅಂತ ಹೇಳಿ ಅವಳ ಆಸೆ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಒಂದು ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಆ ಒಂದು ಸರ್ಟಿಫಿಕೇಟ್ ಅನ್ನ ಪಡಿಲಿಕ್ಕೆ ಕಾಲೇಜಿಗೆ ಕರೆ ಮಾಡಿರ್ತಾಳೆ. ಆದರೆ ಕಾಲೇಜ್ ಅವರು ಆ ಒಂದು ಸರ್ಟಿಫಿಕೇಟ್ ಕೊಡೋದನ್ನು ನಿರಾಕರಿಸಿರ್ತಾರೆ. ಅಂದ್ರೆ ನಾವು ಆ ಸರ್ಟಿಫಿಕೇಟ್ನ ನಿಮಗೆ ಕಳ್ಸೋಕ್ಕಾಗಲ್ಲ, ನೀವೇ ಬಂದು ಇಲ್ಲಿ ಬೇಕಾದ್ರೆ ಕಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿಗೆ ಬನ್ನಿ ಮಾತಾಡ್ಬಿಟ್ಟು ಆ ಸರ್ಟಿಫಿಕೇಟ್ ಕೊಡ್ತೀನಿ ಅಂತ ಅವ್ರು ಹೇಳಿರ್ತಾರೆ. ಸೊ ಅದರಿಂದ ನಿನ್ನೆ ಬೆಳಗಿನ ಜಾವ ಬೆಳಗ್ಗೆ 5:30 ಸುಮಾರಿಗೆ ಪಂಜಾಬ್ಗೆ ಹೋಗಿರ್ತಾಳೆ. ಅಲ್ಲಿ ತನ್ನ ಸ್ನೇಹಿತೆಯರ ರೂಮ್ನಲ್ಲಿ ಉಳ್ಕೊಂಡಿರ್ತಾಳೆ. ಅದಾದ ಬಳಿಕ ಬೆಳಗ್ಗೆ 9:30 ಸಂದರ್ಭದಲ್ಲಿ ಓರ್ವ ಸ್ನೇಹಿತ ಇರ್ತಾನೆ, ಕೇರಳ ಮೂಲದ ಒಬ್ಬ ಸ್ನೇಹಿತ ಇರ್ತಾನೆ. ಆತನ ಜೊತೆ ಬೈಕ್ನಲ್ಲಿ ಕಾಲೇಜ್ ಹತ್ರ ಡ್ರಾಪ್ ತಗೊಂಡಿರ್ತಾಳೆ. ಸೊ ಕಾಲೇಜಿಗೆ ಹೋದಂಥ ಸಂದರ್ಭದಲ್ಲಿ 9:30 ಕಾಲೇಜಿಂದ ಇರ್ತಾಳೆ, ಮತ್ತೆ 11:00ವರೆಗೂ ಕೂಡ ಕಾಲೇಜ್ನಲ್ಲೇ ಇರ್ತಾಳೆ. ಆಗ ಮನೆಯವರು ಒಂದು ಮೆಸೇಜ್ ಹಾಕ್ತಾರೆ, ಅಂದರೆ ಫೋನ್ ಮಾಡ್ತಾರೆ. ಅವ್ರು ಫೋನ್ ರಿಸೀವ್ ಮಾಡೋದಿಲ್ಲ, ವಾಪಸ್ ರಿಪ್ಲೈ ಮಾಡ್ತಾಳೆ, ನಾನು ಇವಾಗ ಕಾಲೇಜ್ನಲ್ಲಿ ಇದ್ದೀನಿ, ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳ್ತಾಳೆ. ಅಂದರೆ ಸರ್ಟಿಫಿಕೇಟ್ ತಗೊಂಡಿದ್ದಾಳ ಇಲ್ವಾ ಅನ್ನೋದು
ಅನ್ನೋದನ್ನ ಮೆಸೇಜ್ ನಲ್ಲಿ ಯಾವುದೇ ರೀತಿ ಹೇಳಿರಲ್ಲ. ಅಂದ್ರೆ ಮನೆಯವರು ಹೇಳೋ ಪ್ರಕಾರ ಆಕೆಗೆ ಇನ್ನೂ ಸರ್ಟಿಫಿಕೇಟ್ ಸಿಕ್ಕಿರಲ್ಲ 11:30ನಲ್ಲಿ. ಅದಾದ ಬಳಿಕ ಮಧ್ಯಾಹ್ನ 1:30-2 ಗಂಟೆ ಸುಮಾರಿಗೆ ಇವರು ಕರೆ ಮಾಡ್ತಾರೆ. ಆಕೆ ಕರೆಯನ್ನು ರಿಸೀವ್ ಮಾಡೋದಿಲ್ಲ. ಸೊ ಪದೇ ಪದೇ ಫೋನನ್ನು ಮಾಡಿದಂಥ ಸಂದರ್ಭದಲ್ಲೂ ಫೋನನ್ನು ರಿಸೀವ್ ಮಾಡೋದಿಲ್ಲ. ಅದಾದ ಬಳಿಕ ಸಂಜೆ 4:30 ಸುಮಾರಿಗೆ, ನಿನ್ನೆ ಸಂಜೆ 4:30 ಸುಮಾರಿಗೆ ಅವರಿಗೊಂದು ಫೋನ್ ಬರುತ್ತೆ. ಜಲಂಧರ್ ಪೊಲೀಸ್ ಠಾಣೆಯಿಂದ ಫೋನ್ ಬಂದು ಈ ರೀತಿ ನಿಮ್ಮ ಮಗಳು ಡೆತ್ ಆಗಿದ್ದಾಳೆ, ನೀವು ತಕ್ಷಣ ಹೊರಟು ಬನ್ನಿ ಅಂತ ಕೇಳ್ತಾರೆ. ಸೊ ಇವರು ಅದನ್ನು ಆರಂಭಿಕವಾಗಿ ನಂಬೋದಿಲ್ಲ. ಅದಾದ ಬಳಿಕ ಅವರ ವಿವಿಧ ಸ್ನೇಹಿತರಿಗೆ ಫೋನ್ ಮಾಡ್ಕೊಂಡು ಕೇಳುವಂಥ ಸಂದರ್ಭದಲ್ಲಿ ಆಗಿರೋದು ನಿಜ ಅಂತ ಅವ್ರು ಹೇಳ್ತಾರೆ. ಸೊ ಅದಾದ ಬಳಿಕ ಇವತ್ತು ಅವರು ಹೊರಟು ಹೋಗಿರುವಂಥದ್ದು. ಸದ್ಯಕ್ಕೆ ಡೆಲ್ಲಿ ಏರ್ಪೋರ್ಟ್ನಲ್ಲಿ ಅವರ ಪೋಷಕರು ಇದ್ದಾರೆ. ಸೊ ಡೆಲ್ಲಿಯಿಂದ ಮಧ್ಯಾಹ್ನ 2:00 ಅಮೃತ್ಸರಕ್ಕೆ ಅವರಿಗೆ ಫ್ಲೈಟ್ ಇರುವಂಥದ್ದು. ಅದು ಫ್ಲೈಟ್ನಲ್ಲಿ ಇವತ್ತು ಸಂಜೆ ವೇಳೆಗೆ ಅವರು ಒಂದು ಪ್ರದೇಶಕ್ಕೆ ಹೋಗ್ತಾರೆ. ಸೊ ಪಂಜಾಬ್ಗೆ ಹೋಗಿ ಅಲ್ಲಿ ಏನೇನು ಆಗಿದೆ ಅನ್ನೋದನ್ನ ಹೋಗಿ ಪೊಲೀಸರನ್ನ ಸಂಪರ್ಕಿಸಿ ಕಂಪ್ಲೇಂಟ್ ಕೊಟ್ಟ ನಂತರವೇ ಉಳಿದ ವಿಚಾರಗಳು ಗೊತ್ತಾಗಬೇಕಾಗಿದೆ. ಪ್ರತಿಮಾ, ಥ್ಯಾಂಕ್ ಯು ಪೃಥ್ವಿ ತಮ್ಮ ಮಾಹಿತಿಗೆ.